ಮಠ ಮಧ್ಯಾಹ್ನದ ಹೊತ್ತಲ್ಲಿ ಬೆಂಗಳೂರಿಗರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು, ನಿಂತಲ್ಲೇ ನಡುಗಿ ಹೋಗಿದ್ರು. ಕ್ಲಾಸ್ನಲ್ಲಿದ್ದ ವಿದ್ಯಾರ್ಥಿಗಳು ಆತಂಕಕ್ಕೆ ಬಿದ್ದಿದ್ರು. ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ದಿಗ್ಭ್ರಾಂತರಾಗಿದ್ರು. ಯಾಕಂದ್ರೆ ಭೂಮಿಯೇ ಕಂಪಿಸಿದ ಅನುಭವವಾಗಿತ್ತು. ಬೆಂಗಳೂರಿನಲ್ಲಿ ಗಡಗಡನೆ ನಡುಗಿತು ಭೂಮಿ. ಸೌಂಡ್ ಕೇಳಿ ರಾಜಧಾನಿ ಜನರಲ್ಲಿ ತೀವ್ರ ಭೀತಿ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರು ಬೆಂಗಳೂರಿನ ಜನ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಇದೇ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಭೂಮಿ ನಡುಗಿದ ಅನುಭವವಾಗಿದೆ. ಜೊತೆಗೆ ಕಿವಿಯೇ ಗಡಚಿಕ್ಕುವ ಶಬ್ದ ಚಿಮ್ಮಿದೆ. ಮನೆಯ ಕಿಟಕಿ ಬಾಗಿಲುಗಳೆಲ್ಲ ಆ ಶಬ್ದದ ತೀವ್ರತೆಗೆ ಅಲುಗಾಡಿವೆ. ಬೆಂಗಳೂರಿನ ಹಲವು ಏರಿಯಾದಲ್ಲಿ ಭೂಮಿ ಕಂಪಿಸಿದ ಅನುಭವ. ಹೌದು, ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇಂದು ಭೂಮಿ ಕಂಪಿಸಿದ ಅನುಭವವಾಗಿದೆ. ಆ ಏರಿಯಾಗಳ್ಯಾವುವು ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಜೊತೆಗೆ ಪಕ್ಕದ ಕೆಂಗೇರಿಯಲ್ಲೂ ಭಾರೀ ಶಬ್ದದ ಜೊತೆಗೆ ಭೂಮಿ ನಡುಗಿದಂತಾಗಿದೆ. ಇನ್ನು ಕಗ್ಗಲೀಪುರ, ಹೆಮ್ಮಿಗೆಪುರ, ಜ್ಞಾನಭಾರತಿ, ಕುಮಾರಸ್ವಾಮಿ ಲೇಔಟ್, ಮೈಸೂರು ರಸ್ತೆ ಹೀಗೆ ಬೆಂಗಳೂರಿನ ಹಲವೆಡೆ ಭೂಮಿ ಕಂಪಿಸಿದ ಅನುಭವವಾಗಿದೆ. ಭೂಮಿ ಕಂಪಿಸಿದ ಅನುಭವದಿಂದ ಹಾಗೂ ಜೋರಾದ ಶಬ್ದದಿಂದಾಗಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಭೀತಿಯಿಂದ ಕ್ಲಾಸ್ನಿಂದ ಹೊರಗೆ ಬಂದಿದ್ರು. ಕಿಟಕಿ ಸೈಡ್ ಕೂತಿದ್ದಾಗ ಕೇಳಬೇಕಾದ್ರೆ ಸ್ವಲ್ಪ ಸೌಂಡ್ ಬಂತು. ಅದಾದ್ಮೇಲೆ ಸ್ವಲ್ಪ ಕಿಟಕಿಗಳು ಶೇಕ್ ಆದಂಗಾಯ್ತು. ನಾವು ಏನಿದು ಈ ಥರ ಆಗಿದೆ ಅಂತ ನಾವು ನೋಡಿದ್ವಿ. ಅದಾದ್ಮೇಲೆ ಏನೋ ಮೇ ಬಿ ಏನೋ ಮೇಲೆ ಬಿದ್ದಿರ್ಬೋದು ಅಂತ ತಿಳ್ಕೊಂಡಿದ್ವಿ. ಬಟ್ ಆದಮೇಲೆ ಹೊರಗಡೆ ಬಂದು ಗೊತ್ತಾಯಿತು ಲೈಕ್ ಈ ಕಡೆ ಎಲ್ಲ ಭೂಕಂಪ ಆಗಿದೆ. ಇನ್ನು ಹೆಮ್ಮಿಗೆಪುರದ ಮನೆಯಲ್ಲಿದ್ದ ಈ ಪುಟ್ಟ ಮಗು ಕೂಡ ಭೂಮಿ ಕಂಪಿಸಿದ ಅನುಭವದ ಬಗ್ಗೆ ತೊದಲು ನುಡಿಯಲ್ಲೇ ಆತಂಕ ಹೊರಹಾಕ್ತು. ಅಂತ ಇತ್ತು, ಅದಕ್ಕೆ ನಾನು ಭಯ ಪತ್ಕೊಂಡ್ಬಿಟ್ಟೆ. ಆಚೆ ಕಡೆ ಹೋಗೋಣ ಅಂತ ಇದೆ. ಅದಕ್ಕೆ ನಾನು ಏನಾಗ್ತಾ ಇದೆ ಗೊತ್ತಾ, ಹೋಗೋಣ ಅಂತ ಇದೆ, ಹೋಗ್ಬೇಕು ಅಂತ ವಾಕಿಂಗ್ ಅಂತ ಇದೆ. ದೇವಸ್ಥಾನ ಗೋವಿಂದ ಗೋವಿಂದ. ನಿಂಗೆ ಭಯ ಆಗಿಲ್ಲ ಸೌಂಡ್ ಕೇಳಿ? ಸೌಂಡ್ ಹೆಂಗ್ ಬಂತು? ದಮ್ ಅಂತ ಬಂತು. ಭೂಕಂಪನ ಆಗಿರೋದು ನಿಜ ಅಂದ ಭೂವಿಜ್ಞಾನ ತಜ್ಞ. ಒಬ್ರು ಭೂಮಿ ಕಂಪಿಸಿದ ಅನುಭವ ಅಂತ ಹೇಳ್ತಾ ಇದ್ರೆ, ಮತ್ತೊಬ್ರು ಜೋರಾದ ಸದ್ದು ಕೇಳಿಸ್ತು ಅಂತ ಹೇಳ್ತಿದ್ರು. ಈ ಬಗ್ಗೆ ಭೂವಿಜ್ಞಾನ ತಜ್ಞ ಪ್ರಕಾಶ್ ಅವರನ್ನ ಕೇಳಿದ್ರೆ ಭೂಕಂಪನ ಆಗಿರೋದು ನಿಜ ಅಂದ್ರು. ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ಒಂದು ದೊಡ್ಡ ಶಬ್ದದೊಂದಿಗೆ ಏನು ಕಂಪನ ಅನುಭವ ಆಯಿತು ರಾಜರಾಜೇಶ್ವರಿ ನಗರ, ನಾಗರಬಾವಿ ಸುತ್ತಮುತ್ತ ಮತ್ತು ದಕ್ಷಿಣದ ಭಾಗಗಳಲ್ಲಿ. 3.0 ಅರ್ಥಕ್ವೇಕ್ 10 ಕಿಲೋಮೀಟರ್ ಡೆಪ್ತ್ ಅಂತ ಹಾಕಿದ್ರು. ಅದನ್ನು ಅನ್ಕನ್ಫರ್ಮ್ಡ್ ಅಂತಲೇ ಹೇಳಿದ್ರು. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಕನ್ಫರ್ಮ್ ಮಾಡಿ ಅದನ್ನು 2.8 ಅಂತ ಡೆಪ್ತ್ 20 ಕಿಲೋಮೀಟರ್ಸ್ ಅಂತ ಫೈನಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸಣ್ಣ ಪ್ರಮಾಣದ ಒಂದು ಭೂಕಂಪ. ಆದರೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಭೂಕಂಪ ಆಗಿಲ್ಲ, ಭೂಕಂಪದ ಯಾವುದೇ ಲಕ್ಷಣಗಳು ದಾಖಲಾಗಿಲ್ಲ. ಆದರೆ ಶಬ್ದ ಹೇಗೆ ಬಂತು ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅಂತ ತಿಳಿಸಿದೆ. ಅಷ್ಟೇ ಅಲ್ಲ, ಯಾರೂ ಆತಂಕ ಪಡೋ ಅಗತ್ಯವಿಲ್ಲ ಅಂದಿದೆ. ಬ್ಯೂರೋ ರಿಪೋರ್ಟ್, TV9.